ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಿನಪ ಮಹೇಶ್ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬಾ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಬಂದಿದ್ದೇನೆ ನಿಮ್ಮ ಮನೆ ಮಾತಾಡೋಕ್ಕೆ ಅಂತ ಹೇಳಿ. ಫ್ರೆಂಡ್ಸ್, ಯಾವ ವಿಷಯ ಮ್ಯಾಟ್ರ್ ಅಂತ ಕೇಳ್ತಾ ಇದ್ದೀರಾ? ಸಮಥಿಂಗ್ 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 ಡಿಫ್ರೆಂಟ್. ಏನು ಡಿಫ್ರೆಂಟು, ಏನು ಎಂತ ಅಂತ ಕೇಳಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ, ವಿಡಿಯೋ ನೋಡ್ತಿದ್ದಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆರಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತವೆ. ಈ ಮೂಲಕ ಹಲವಾರು ಬಗೆಯ ಒಂದು ಮಾಹಿತಿಗಳನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಸಮಥಿಂಗ್ ಡಿಫ್ರೆಂಟ್. ಏನು ಇದು ವಿಶೇಷವಾಗಿರ್ತಕ್ಕಂಥ ಡಿಫ್ರೆಂಟ್ ಅಂತ ಕೇಳ್ತಾ ಇದ್ದೀವಿ. ಒಂದು ಫೋಟೋ ಇರ್ತೈತಿ, ಅದನ್ನ ಫೋಟೋವನ್ನು ಹಲವಾರು ರೀತಿಯ ಬಗೆಯಲ್ಲಿ ನೀವು ಕೇಳಿರ್ತೀರ. ಉಲ್ಟಾ ಇದ್ದದ ಫೋಟೋನ ಸೀದಾ ಮಾಡೋದು ಹೆಂಗೆ ಅಂತ ಕೇಳಿರ್ತೀರ. ಈಗ ಒಂದು ಕೈ ಇದೆ, ಇವಾಗ ಇದೊಂದು ಕೈ ಇದೆ, ಈ ಸೀದಾ ಇದ್ದಿದ್ದ ಫೋಟೋ ಈಗ ಉಲ್ಟಾ ಆಗಿರ್ತದೆ. ಹಿಂಗೆ ಈಗ ಯಾವುದೋ ಒಂದು ಫೋಟೋಕ್ಕೆ ಬೇಕಾಗಿರ್ತದೆ ಒಂದು ಕೈ, ಅದನ್ನ ಎಡಿಟ್ ಮಾಡೋಕ್ಕೆ ಸೀದಾ ಮಾಡೋದು ಹೆಂಗೆ ಅಂತ ಹಲವಾರು ರೀತಿಯ ಒಂದು ಬಗೆಯ ಒಂದು ಟ್ಯುಟೋರಿಯಲ್ಗಳು ಫೋಟೋಶಾಪಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಬಂದಿರ್ತವೆ, ನೀವು ನೋಡಿರ್ತಾರೆ. ಬಟ್ ಇವತ್ತು ನಾನು ಮಾಡ್ತಕ್ಕಂಥ ವಿಡಿಯೋ ಸಮಥಿಂಗ್ ಡಿಫ್ರೆಂಟ್. ಏನು ಅಂತ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್? ಈ ಸೀದಾ ಆಗಿರೋ ಫೋಟೋನ ಉಲ್ಟಾ ಮಾಡೋದು ಹೆಂಗೆ ಅನ್ನೋದನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ನೋಡಿ. ಕೊನೆಗೆ ಒಂದು ಟಿಪ್ಸ್ ಇದೆ, ಆ ಟಿಪ್ಸ್ ಏನು ಅಂತ ಕೇಳಿದ್ರೆ ನೀವು ಸಮಥಿಂಗ್ ಡಿಫ್ರೆಂಟ್ ಆಗ್ತೀರಾ. ಓಕೆ ಗೈಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೀವು ಲೈಫಲ್ಲಿ ಏನೇ ಮಾಡಿದರೂ ಡಿಫ್ರೆಂಟಾಗಿ ಮಾತಾಡಬೇಕು, ಡಿಫ್ರೆಂಟಾಗಿ ಮಾಡಬೇಕು, ಡಿಫ್ರೆಂಟಾಗಿ ಈ ಕೆಲಸಗಳನ್ನು ಕಾರ್ಯಗಳನ್ನು ನಿರ್ವಹಿಸಬೇಕು. ಏನೇ ಒಂದು ಲೈಫಲ್ಲಿ ನೀವು ಏನೇ ಮಾಡಿದರೂ ಸಮಥಿಂಗ್ ಡಿಫ್ರೆಂಟಾಗಿ ಮಾಡಿದ್ರೆ ತಾನೇ ಈಗ ನಿಮ್ಮ ಸಮಾಜ ಈಗ ಒಂದು ನಿಮಗೆ ಬೆಲೆ ಕೊಡೋಕ್ಕೆ ಸಾಧ್ಯ, ಆ ಮರ್ಯಾದೆ ಕೊಡೋಕ್ಕೆ ಸಾಧ್ಯ. ಅಂದರೆ ನಿಮ್ಮನ್ನು ಗುರುತಿಸುತ್ತೆ. ಸಮಥಿಂಗ್ ಡಿಫ್ರೆಂಟ್. ಯಾರೆಲ್ಲ ಜೊತೆ ನಾರ್ಮಲ್ ಆಗಿದ್ನಪ್ಪ ಅಂದರೆ ಏನು ಬಿಡೋ ನಾವು ಇದ್ದಂಗಿದ್ದಾನೆ, ಸಮಥಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ನೇ ನೋಡಿ, ಅವಾಗ ಒಂದು ಕಳೆನ ಬರ್ತದೆ, ನಿಮಗೆ ಒಂದು ವ್ಯಾಲ್ಯೂ ಚೇಂಜ್ ಆಗುತ್ತೆ. ನಿಮಗೆ ಮನುಷ್ಯನಿಗಲ್ಲದೆ ಕಷ್ಟಗಳು ಮರಕ್ಕೇನ ಬರ್ತಾವ. ಪ್ರತಿಯೊಬ್ಬರಿಗೂ ಅವರವರ ಕಷ್ಟಗಳು ಅವರವರಿಗೆ ದೊಡ್ಡವಾಗಿ ಕಾಣ್ತವೆ. ನಮ್ಮ ಕಷ್ಟಗಳು ಬೇರೆಯವ್ರಿಗೆ ಸಿಲ್ಲಿಯಾಗಿ ಕಾಣಿಸ್ಬೋದು, ಬೇರೆಯವ್ರ ಕಷ್ಟಗಳು ನಮಗೆ ಸಿಲ್ಲಿಯಾಗಿ ಬಟ್ ಅವರವರ ಕಷ್ಟಗಳು ಅವರವರಿಗೆ ದೊಡ್ಡವೇ ಆಗಿರ್ತವೆ. ಎಲ್ಲರೂ ಇಷ್ಟಪಡೋದು ನಿಮ್ಮ ಪ್ಲಸ್ ಪಾಯಿಂಟ್ಗಳನ್ನು ಮಾತ್ರ. ಯಾರು ನಿಮ್ಮ ಮೈನಸ್ ಪಾಯಿಂಟ್ಗಳನ್ನು ಇಷ್ಟಪಡೋದಿಲ್ಲ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಡೋದು ನಿಮ್ಮ ಪ್ಲಸ್ ಪಾಯಿಂಟ್ಗಳನ್ನು ಮಾತ್ರ ಇಷ್ಟಪಡ್ತಾರೆ. ನಿಮ್ಮ ಮೈನಸ್ ಪಾಯಿಂಟ್ಗಳನ್ನು ಯಾರು ಇಷ್ಟಪಡೋದಿಲ್ಲ ಫ್ರೆಂಡ್ಸು. ಎಲ್ಲರೂ ಇಷ್ಟಪಡೋದು ನಿಮ್ಮ ಪ್ಲಸ್ ಪಾಯಿಂಟ್ಗಳನ್ನು. ಅದು ನಿಮ್ಮ ಟ್ಯಾಲೆಂಟ್ ಆಗಿರ್ಬೋದು, ನಿಮ್ಮ ಬ್ರಿಲಿಯನ್ಸ್ನೂ ಆಗಿರ್ಬೋದು. ಡಿಯರ್ ಫ್ರೆಂಡ್ಸ್, ಎಲ್ಲರ ಹತ್ರನೂ ಒಂದೊಂದು ಪ್ಲಸ್ ಪಾಯಿಂಟ್ ಇದ್ದೇ ಇರ್ತೈತಿ. ಆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ನಿಮ್ಮನ್ನು ನೀವೇ ಕಂಡ್ಕೋಬೇಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಅಡೋಬ್ ಫೋಟೋಶಾಪ್ 7.0. ಓಪನ್ ಮಾಡಿದ ತಕ್ಷಣ ಏನು ಮಾಡಬೇಕು, ಇದರಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಇಮೇಜಸ್ಗಳು, ಕೆಲವೊಂದಿಷ್ಟು ಇಮೇಜಸ್ಗಳು ನನ್ನ ಬಳಿ ಇದ್ದಾವೆ. ಅವನ್ನೆಲ್ಲ ಯಾವ ರೀತಿ ಎಡಿಟ್ ಮಾಡಬೇಕು, ಯಾವ ರೀತಿ ಒಂಥರ ಸಮಥಿಂಗ್ ಡಿಫ್ರೆಂಟಾಗಿ ಎಡಿಟ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ವಿಚಾರದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಒಂದು ಆ್ಯಪಲ್ ಫೋಟೋನ ಇದರಲ್ಲಿ ಹಾಕ್ತಾ ಇದ್ದೀನಿ, ಸೇಬು ಹಣ್ಣಿನ ಒಂದು ಫೋಟೋ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನೇ ಉಲ್ಟಾ ಮಾಡೋದು ಹೆಂಗೆ ಅಂತ ಫ್ರೆಂಡ್ಸ್, ಹೆಂಗೆ ಉಲ್ಟಾ ಮಾಡ್ಬೇಕು ಇದನ್ನ ಫೋಟೋನ? ಇದು ಈ ಟೂಲ್ ತಗೊಂಡು ಇದರೊಳಗೆ ಹಾಕ್ಬೇಕು. ಇದರೊಳಗೆ ಈ ಥರ ಸ್ಕೇಲ್ ಮಾಡಬೇಕು. ಸ್ಕೇಲ್ ಮಾಡಿದ್ವಾ? ಓಕೆ, ಕಂಟ್ರೋಲ್ ಟಿ ಹೊಡಿಬೇಕು. ಕಂಟ್ರೋಲ್ ಟಿ ಹೊಡೆದು ಮೇಲಿಂದ ಕೆಳಗಡೆ ಈ ಥರ ಎಳ್ಕೋಬೇಕು, ಶಿಫ್ಟ್ ಹಿಡ್ಕೋಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರ ಈ ಥರ ಉಲ್ಟಾಯಿತು. ಫ್ರೆಂಡ್ಸ್, ಇದೆಲ್ಲ ಬೇಡ ನಮಗೆ, ಇದರಲ್ಲೇ ಮಾಡ್ತಕ್ಕಂಥ ಬೇಡ ನಮಗೆ. ಈ ಫೋಟೋಶಾಪಲ್ಲಿ ಬೇರೆ ರೀತಿ ಮಾಡಬೇಕು ಅಂತಂದರೆ ಇಮೇಜಲ್ಲಿ ಹೋಗಬೇಕು. ಇಮೇಜಲ್ಲಿ ಹೋಗ್ಬಿಟ್ಟು ರೊಟೇಟ್ ಅಂತ ಒಂದು ಆಪ್ಷನ್ಸ್ ಬರ್ತೈತಿ. ಇಲ್ಲಿ ಬಂದು 90 ಡಿಗ್ರಿ ಸೆಲ್ಸಿಯಸ್ ಅಂತಂದರೆ ತಾನೇ ರೊಟೇಟ್ ಆಗುತ್ತೆ. ಓಕೆನಾ? ಓಕೆ, ನೋಡಿದ್ರ ಫ್ರೆಂಡ್ಸ್? ಓಕೆ, ಈಗ ನಮಗೆ ಅದು ಬೇಕಾಗಿಲ್ಲ, ರೊಟೇಟ್ ಬೇಕಾಗಿಲ್ಲ, ನಮಗೆ ಉಲ್ಟಾ ಬೇಕಾಗಿತ್ತು ಫೋಟೋ. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಉಲ್ಟಾ ಮಾಡ್ತಾಯಿದ್ದೀನಿ. ನೋಡಿದ್ರಾ? ಓಕೆ, ಇದು ಒಂದು ಸೇವ್ ಆಯಿತು. ಈ ಫೋಟೋನ ಸೇವ್ ಮಾಡ್ಕೊಂಬಿಡೋಣ.
ನೆಕ್ಸ್ಟ್ ಇನ್ನೊಂದು ಫೋಟೋ ಇದೆ, ಒಂದು ಫೋಲ್ಡರ್ ಮಾಡಿದರಲ್ಲಿ ಹಾಕ್ತೀನಿ. ಸೇವ್ ಆ್ಯಸ್. ಓಕೆ, ಇನ್ನು ತೆಗೆದುಬಿಡೋಣ. ನೆಕ್ಸ್ಟ್ ಏನು ಮಾಡೋಣ, ಈ ಒಂದು ಫೋಟೋ, ಇದು ಒಂದು ಹುಡುಗಿ ಫೋಟೋ, ಡ್ರಾಯಿಂಗ್ ಫೋಟೋ ಇದೆ, ಇದನ್ನು ಎಡಿಟ್ ಮಾಡೋಣ. ಸೀದಾ ಇದು ಫೋಟೋ ಏನು ಮಾಡಬೇಕು, ಓಕೆ, ಇಮೇಜಲ್ಲಿ ಹೋಗ್ಬಿಟ್ಟು ರೋಟೇಟ್ ಕನ್ವರ್ಟೆಡ್ 90 ಡಿಗ್ರಿ, ಇಮೇಜಲ್ಲಿ ಹೋಗ್ಬಿಟ್ಟು 90 ಡಿಗ್ರಿ. ಸೊ ಸೀದಾ ಇದು ಫೋಟೋ ಉಲ್ಟಾ ಆಯಿತು. ಸೇವ್ ಆ್ಯಸ್. ಓಕೆ, JPG. ಹಾಂ, ನೆಕ್ಸ್ಟ್ ಇದು ತಗೊಂಬರೋಣ. ನೋಡಿದ್ರ ಫೇಕ್ ಲವ್ ಅಂತಿದೆ, ಇದನ್ನ ಸಮಥಿಂಗ್ ಡಿಫ್ರೆಂಟ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, Ctrl+T ಹೊಡಿತಾ ಇದ್ದೀನಿ. ಸೀದಾ ಇದು ಫೋಟೋ ಉಲ್ಟಾ. ನೋಡಿದ್ರ ಎಷ್ಟು ಡಿಫ್ರೆಂಟ್ ಆಯ್ತು ಫ್ರೆಂಡ್ಸ್. ಇದು ನೋಡೋಕ್ಕೂ ಒಂಥರ ಯುನಿಕ್ಕಾಗಿ ಒಂಥರ ಕಾಣಿಸ್ತಾ ಇದೆ ಅಲ್ಲ, ನೋಡೋರ್ಗೂ ಒಂಥರ ಸಮಥಿಂಗ್ ಡಿಫ್ರೆಂಟ್ ಥರ. ಸೇವ್ ಆ್ಯಸ್. ಸೇವ್ ಆ್ಯಸ್. ಓಕೆ, ಇದನ್ನ ತೆಗೆದುಕೊಳ್ಳೋಣ. ಓಕೆ, ನೋಡಿ ಫ್ರೆಂಡ್ಸ್, ನಾನು ಈ ಥರ ಒಂದು ಸ್ವಲ್ಪ ಎಡಿಟ್ ಮಾಡ್ಕೊಂಡಿದ್ದೀನಿ. ಈ ಫೋಟೋನ 20:02 ಆಗುತ್ತೆ, 22:22 ಆಗುತ್ತೆ, 26:62 ಆಗುತ್ತೆ, 29:29 ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಉಲ್ಟಾ ಮಾಡ್ಬೋದು. ಇದನ್ನು ಸೇವ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇಷ್ಟೊತ್ತನ ನೀವು ಉಲ್ಟಾ ಸೀದಾ ಇದು ಫೋಟೋ ಉಲ್ಟಾ ಮಾಡೋದು ಹೆಂಗೆ ಅಂತ ನೋಡ್ಕೊಂಡ್ರಿ. ಬಟ್ ಇದು ಈ ಫೋಟೋ ನೋಡಿ ಫ್ರೆಂಡ್ಸ್, ಇದು ವಾಟ್ಸಪ್ ಮೆಸೇಜ್ ಇದೆಯಲ್ಲ, ಇದು ಉಲ್ಟಾ ಇದೆ. ಈಗ ಡಿಫ್ರೆಂಟಾಗಿ ಸೀದಾ ಮಾಡಿಬಿಡೋಣ ಲಾಸ್ಟಿಗೆ ಒಂದು. ನೋಡಿ ಫ್ರೆಂಡ್ಸ್, ಈ ಸ್ಕೇಲ್ ತಗೊಂಡು ಕಳಿಸಿ ನಾನು ಇದನ್ನ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಸೆಲೆಕ್ಷನ್ ಮಾಡಿದೆ, Ctrl+T ಹೊಡೆದೆ. Ctrl+T ಹೊಡೆದಾಗ ಏನು ಮಾಡಿದೆ, ಸ್ವಲ್ಪ ಈ ಥರ ಎಳ್ಕೊಂಬಿಟ್ಟೆ. ನೋಡಿ, ಜಗತ್ತು ನಮಗೆ ಡಿಫ್ರೆಂಟಾಗಿ ಕಾಣಬಾರ್ದು. ಓಕೆ, ಜಗತ್ತಿಗೆ ನಾವು ಡಿಫ್ರೆಂಟಾಗಿ ಕಾಣಬೇಕು. ನೀವೇನಂತೀರ ಫ್ರೆಂಡ್ಸ್? ವಾವ್, ವಾಟ್ ಎ ಮೆಸೇಜ್. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಇದರಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೀನಿ. ಏನು ಅಂತ ನೀವು ಕಣ್ಕಸಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವುದೋ ಒಂದು ಕಮೆಂಟು ಎಷ್ಟು ಡಿಫ್ರೆಂಟ್ ಆಗಿದ್ದೀರಿ ಅನ್ನೋದನ್ನು ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಕಮೆಂಟ್ ಮಾಡಿ, ಆ ಒಂದು ತಪ್ಪು, ನಾವು ಏನು ತಪ್ಪು ಮಾಡಿದ್ದೀನಿ ಆ ಒಂದು ತಪ್ಪನ್ನ ನೀವು ಕಮೆಂಟ್ ಮಾಡಿ ತೋರಿಸಿ ಫ್ರೆಂಡ್ಸ್. ನೀವು ಡಿಫ್ರೆಂಟ್ ಅಂತ ನಾವು ಒಪ್ಕೊತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.